ನೇರವಾಗಿ ಪಾಶ್ ಅವ್ರ ಬಳಿ ಹೋಗ್ತೀನಿ. ಪಾಶ್ ಅವರೇ, ಈಗಿನ ಯುವಕರು ಈ ರೀತಿಯಾಗಿ ದಾರಿ ತಪ್ತಾ ಇದ್ದಾರೆ ಅಂದಾಗ ನೀವು ಹೇಳ್ತಾ ಇದ್ರಿ ನಮ್ಮ ಧರ್ಮ ಹಾಗೆ ನಮ್ಮ ಧರ್ಮ ಹಿಂಗೆ ಅಂತ. ನೀವು ಕೆಲ ಯುವಕರಿಗೆ ಬುದ್ಧಿ ಮಾತು ಹೇಳಬೇಕು, ಹಂಗಲ್ಲ ಹಿಂಗೆ ಹೋಗಿ ನಿಮ್ಮ ವಿಚಾರ ನೀವು ನೋಡ್ಕೊಳ್ಳಿ, ನಿಮ್ಮ ಸುದ್ದಿ ನೀವು ನೋಡ್ಕೊಳ್ಳಿ, ಇಂಥದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಡಲ್ಲ, ನಮ್ಮ ಧರ್ಮದಲ್ಲಿ ಇದಕ್ಕೆ ಬೆಲೆನೂ ಇಲ್ಲ ಜಾಗನೂ ಇಲ್ಲ ಅಂತ ಕಿವಿ ಹಿಂಡಿ ಹೇಳ್ಬೇಕು ಸರ್ ನೀವು. ಅವರು 99 ಮಾಡಿದ್ರು ನಮ್ದು ಒಂದೇ 1% ನಾವು ಚಿಕ್ಕದಾಗಿ ಮಾಡಿದೀವಿ ಅಂತ ಹೇಳೋದಲ್ಲ. ಒಂದು ಸ್ಪೂನ್ ಕುಡಿದ್ರು ವಿಷಯನೇ, ಒಂದು ಬಾಟ್ಲು ಕುಡಿದ್ರು ವಿಷಯನೇ ಅಲ್ವಾ ಮೇಡಮ್? ಅಲ್ಲಿ ಇಲ್ಲಿ ನೋಡಿ, ಅಲ್ಲಿ ಇದಾಗಿರೋದು ಧರ್ಮ ಬಗ್ಗೆ ಅಂತ ನನಗೆ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ. ಯಾರು ನೋಡಿದ್ರೆ ನೋಡಿ ಕೋಪ ಬರುತ್ತೆ. ಆ ಹುಡುಗಿ ಯಾವ ತರ ಕುತ್ಕೊಂಡಿತ್ತು ಪಬ್ಲಿಕ್ ನಲ್ಲಿ ಯಾವ ತರ ಕುತ್ಕೊಂಡಿದ್ರೆ ಯಾವ ಧರ್ಮದಿಂದ ಅವನು ಹೋಗ್ತಾ ಇದ್ರು ನೋಡ್ಬಿಟ್ಟು ಈ ಕೆಟ್ಟ ಕೆಲಸ ಇಲ್ಲಿ ಆ ತರ ಇದ್ದಿದ್ರೆ ನಾವು ಹ್ಯಾಟ್ಸ್ ಆಫ್ ಬೈತಾರೆ ಯಾರನ್ನ ಇರ್ಲಿ. ಆ ಹುಡುಗರು ನಾನು ಸಪೋರ್ಟ್ ಮಾಡಿ ನಾನು ಮಾಡ್ತಾ ಇಲ್ಲ, ನಾನು ನೋಡಿ ನಾನು ಅವ್ರ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಯಾರು ಇದ್ರೂ ನೀವಿದ್ರೂ ಬೈತೀರಾ. ಈಗ ನೋಡಿ ಆ ಮೆಟ್ರೋ ರೈಲ್ವೆ ಸ್ಟೇಷನ್ ಮೆಟ್ರೋ ಇದರಲ್ಲಿ ನೀವು ತೋರಿಸ್ರಲ್ಲ, ನನಗೆ ಅದು ನೋಡ್ಬಿಟ್ಟು ಕೋಪ ಬಂತು. ಜನ ನೋಡ್ತಾ ಇದ್ದಾರೆ, ನಾಯಿಗಳು ಇವ್ರು ಮಾಡ್ತಾರಲ್ಲ ಅಂತ ಕೆಲಸ ಅವ್ನು ಮಾಡ್ಕೊಂಡಿದ್ದಾರೆ, ಅವ್ನಿಗೆ ನಾಚಿಕೆ ಬರಬೇಕು ಅವ್ರಿಗೆಲ್ಲ. ಅಂತ ಕೆಲಸ ಮಾಡಿದ್ರೆ ನೋಡಿ ಯಾರನ್ನ ಇರ್ಲಿ ಕೆಟ್ಟ ಕೆಲಸ ಕಣ್ಣಿಂದ ನೋಡಿದ್ರೆ ನಾವು ಅದಕ್ಕೆ ಇದು ಮಾಡಬೇಕು. ನಾವು ಕೈನಿಂದ ಅಲ್ಲ, ಕಾನೂನು ತಗೊಂಡು ಕೈನಲ್ಲಿಲ್ಲ, ಹೇಳ್ಬೇಕು ಈ ತರ ಮಾಡ್ಬೇಡ್ದಪ್ಪ ಹೋಗಪ್ಪ ಅಂತ ಹೇಳ್ಬೇಕು. ಆ ಹುಡುಗರು ಯುವಕರು ಇವ್ರು ನೋಡಿ ಎಷ್ಟು 17 ವರ್ಷ 16 ವರ್ಷ ಅಷ್ಟಿದೆ ಆ ಹುಡುಗರು. ಏನ್ ಗೊತ್ತಾಗುತ್ತೆ ಅವ್ರಿಗೆ ಮುಸಲ್ಮಾನ್ ಹುಡುಗಿ ಹಿಂದೂ ಹುಡುಗಿ. ನೀವು ಹೇಳ್ತೀರ ಕಂಪ್ಲೀಟ್ ಆಗಿ ನಾನು ಒಪ್ಕೊಳ್ತೀನಿ, ಬಟ್ ವಿಚಾರ ಅದಲ್ಲ. ಅಲ್ಲಿ ನಡೆದಿರೋದು ನೈತಿಕ ಪೊಲೀಸ್ಗಿರಿ. ಕೇಳಿ, ಇಲ್ಲಿ ಅಲ್ಲಿ ಅಸಭ್ಯ ವರ್ತನೆ ಇದ್ದಿದ್ರೆ ನಿಮ್ಮ ಇಂಥ ವರ್ತನೆಗಳಿಗೆ ಇದು ಜಾಗಲ್ಲ, ಎದ್ದು ನಡೀರಿ ಮನೆಗೆ ಅಂತ ಹೇಳಿದ್ರೆ ನಾವು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ವಿ. ಇದು ಇಲ್ಲಿ ತನಕ ದೊಡ್ಡ ಸುದ್ದಿ ಆಗ್ತಿರ್ಲಿಲ್ಲ. ವಿಚಾರ ಆಗಿದ್ದೇನು, ನಮ್ಮ ಧರ್ಮದ ಹುಡುಗಿ ಜೊತೆಗೆ ನೀನು ಈ ರೀತಿ ವರ್ತಿಸ್ತಾ ಇದೆಯಾ, ನೀನ್ ಯಾರು, ನಿನ್ ನಂಬರ್ ಕೊಡು, ಕೋಲ್ಪಟ್ಟಿ ಇಟ್ಕೊಳ್ಳೋದು, ಹೊಡೆಯಕ್ ಹೋಗೋದು ಯಾರು ಯಾಕೆ ಮಾಡಬೇಕು? ಅದಕ್ಕೆ ಹೇಳಿದ್ ನಾನು ಫಸ್ಟ್ ನಿಮ್ಮ ಧರ್ಮದಲ್ಲಿ ಯುವಕರಿಗೆ ಒಂದು ರೈಟ್ ಮೆಸೇಜ್ ಪಾಸ್ ಮಾಡಬೇಡಿ, ಇಂಥದಕ್ಕೆಲ್ಲ ನಮ್ಮ ಕುಂಭಕ್ಕೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೊರಡಿಸ್ರಿ ಫತ್ವಾನ. ಯಾಕೆ ಒಪ್ಕೊಳ್ಳಲ್ಲ ನಿಮ್ಮ ಧರ್ಮ ಮಾಡಬೇಕು? ಹುಡುಗಿರಿಗೇನು ತುಂಬಾ ದೊಡ್ಡ ಒಂದು ಷಡ್ಯಂತ್ರ ಮುಸಲ್ಮಾನ್ ಹುಡುಗಿ ಹಿಂದ್ಗಡೆ ನಡೀತಾ ಇದೆ ಅಂತ ಅದನ್ನು ನಾವು ಹೇಳ್ಬೇಕು, ನಮ್ಮ ಹುಡುಗಿರಿಗೂ ಹೇಳ್ಬೇಕು ಈ ತರ ನಡೀತೆ, ಈ ತರ ಇವರು ಒಂದು ದೊಡ್ಡ ಒಂದು ಇದು ಮಾಡ್ತಾ ಇದಾರೆ ಅಂತ ನಾವು ಹುಡುಗಿರನ್ನು ಹೇಳ್ಬೇಕು, ಎರಡೂ ಹೇಳ್ಬೇಕು, ಹುಡುಗರನ್ನು ಹೇಳ್ಬೇಕು. ಯಾಕಂದ್ರೆ ನೋಡಿ ಎಲ್ಲ ಅವ್ರು ಹೋಗ್ಲಿ ಆಚೆ, ನಮ್ ಬೇಡ. ಇನ್ನೊಂದೇನಂದ್ರೆ ಈ ಷಡ್ಯಂತ್ರ ನಡೀತಾ ಇದೆ ನೋಡಿ, ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಬಿಟ್ಟು ಅವ್ರಿಗೆ ಮರ್ಡರ್ ಮಾಡ್ಬಿಟ್ಟು ನೀರಿನಲ್ಲಿ ಹಾಕ್ತಾ ಇದ್ದಾರೆ, ಬಾವಿನಲ್ಲಿ ಹಾಕ್ತಾ ಇದ್ದಾರೆ. ಮುಸಲ್ಮಾನ್ ಹುಡುಗರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮದ್ವೆ ಮಾಡ್ಕೊಂಡು ಸಾಯಿಸಿ ನದಿನಲ್ಲಿ ಹಾಕಿದ್ದಾರೆ, ಬಾವಿನಲ್ಲಿ ಹಾಕಿದ್ದಾರೆ, ಫ್ರಿಜ್ ನಲ್ಲಿ ಇಟ್ಬಿಟ್ಟು 8 ದಿವಸ ಬಿಟ್ಟಿದ್ದಾರೆ ಇಂಥವ್ರು. ನನ್ನ ಹತ್ರ ಕೂಗಾಡಿದಲ್ಲ ಈಗ ಕೇಳಿ ಅವ್ರು ಆಗಲೇ ನನಗೆ ಮೇಡಮ್ ಅವರೇ ರಾಂಗ್ ಮೆಸೇಜ್ ಕೊಡ್ತಾ ಇಲ್ಲ ಮೇಡಮ್. ಈಗ ಇವರು ಪ್ರವೋಕ್ ಮಾಡ್ತಾ ಇದ್ದಾರೆ ಹಿಂದೂ ಯುವಕರನ್ನು ಅವ್ರ ಮೈಂಡ್ ಡೈವರ್ಟ್ ಮಾಡ್ಬಿಟ್ಟು ಅವ್ರಿಗೆ ನೋಡಿ ಕೆಟ್ಟ ದಾರಿ ತೋರಿಸ್ತಾ ಇದ್ದಾರೆ, ಕೆಟ್ಟ ದಾರಿ ತೋರಿಸ್ತಾ ಇದ್ದಾರೆ, ಹೆಣ್ಮಕ್ಳ ಜೀವನ ಹಾಳು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳ ಜೀವನ ಹಾಳು ಮಾಡಿ ಅಂತ ಮಾಡ್ಕೊಡ್ತಾ ಇದಾರೆ, ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡ್ಬಿಟ್ಟು ಮಾಡ್ತಾ ಇದಾರಲ್ಲ, ಕೆಟ್ಟ ಕೆಲಸ. ಇವ್ರ ಮೇಲೆ ಕೇಸ್ ಫೈಲ್ ಆಗ್ಬೇಕು, ಇವ್ರಿಗೆ ಜೈಲ್ ಕಳಿಸ್ಬೇಕು, ಸುಳ್ಳು ಚಕ್ರವರ್ತಿ ಅವ್ರಿಗೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ಬಿಟ್ಟು ಜೈಲ್ ಕಳಿಸಿದ್ರೆ 100 ಸ್ಟಾಪ್ ಆಗುತ್ತೆ. 100 ಕೇಸ್ ಹಾಕ್ರಿ, ನಾವು ಬೇಡ ಅಂತ ಹೇಳೋದೇ ಇಲ್ಲ, ಹಣ ಕೊಟ್ಟು ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಸಾಕ್ಷಿ ಇದೆಯಾ? ಪ್ರೂಫ್ ಗಳು ಇದ್ದೆ ನಾವು ತೋರಿಸ್ತೀವಿ, ಸುಮ್ಮನೆ ತೋರಿಸ್ತೀನಿ ಅಂದ್ಬಿಟ್ರಲ್ಲ, ತೋರಿಸಿ ನನ್ನ ಇದ್ರ ಬಗ್ಗೆ ಅಂತ ಗೊತ್ತಿಲ್ಲ, ಇಲ್ಲ ಎಲ್ಲ ಪ್ರೂಫ್ ನಾನು ತಗೊಂಡು ಬರ್ತಾ ಇದ್ದೆ. ಏನು ಸ್ಪೀಚ್ ನಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಳಿ ಸರ್, ಇಲ್ಲಿ ಕೇಳಿ ಪಾಶ್ ಅವರೇ, ನಿಮ್ಗೂ ಇದನ್ನೇ ಕೇಳ್ತಾ ಇರೋದು. ಹೆಣ್ಮಕ್ಳಿಗೆ ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ, ನೀವು ಅವ್ರನ್ನ ಗುತ್ತಿಗೆಗೆ ತಗೊಂಡಿದ್ದಾರೆ, ಮನೆಯವ್ರು ಇದಾರ್ರಿ, ಕೇಳ್ತಾರ್ರಿ ಅವ್ರ ಮನೆಯವರು, ನೀವ್ ಯಾರ್ರಿ ಅದನ್ನ ಹೇಳಕ್ಕೆ? ನೋಡಿ ನಾನು ಹೇಳ್ತಾ ಇರೋದು, ನಮ್ಮ ಸಂವಿಧಾನದಲ್ಲಿ ಧರ್ಮ ನೋಡಿ ಪ್ರೀತಿ ಮಾಡಬೇಡಿ, ಧರ್ಮ ನೋಡಿ ರಿಲೇಶನ್ಶಿಪ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಹೇಳ್ಬೇಡಿ ಅದನ್ನೆಲ್ಲ, ದಯವಿಟ್ಟು ಆ ಜಿಹಾದ್ ಗಿಹಾದ್ ಎಲ್ಲ ಪದನೇ ಬಳಸಬೇಡಿ ನೀವು. ಹೇಳಿ ನನಗೊಂದು ಪ್ರಶ್ನೆ, ಸಾದಿಕ್ ಪಾಷಾ ಅವರೇ ಒಂದ್ ನಿಮಿಷ. ಇಂತ ಕೆಲಸ ರೋಡ್ ನಲ್ಲಿ ಮಾಡಿದ್ರೆ ಏನಿದು ಮಾಮೂಲು, ನಾವು ಬಂದ್ಬಿಡ್ತಾ ಇದ್ದು, ಅದಕ್ಕೆ ಸ್ಟಾಪ್ ಮಾಡ್ತಾ ಇರೋದು. ಒಂದ್ ನಿಮಿಷ ಸ್ಟಾಪ್ ಮಾಡಬೇಕು, ಕಾನೂನು ಸ್ಟಾಪ್ ಮಾಡಬೇಕು ಮೇಡಮ್. ನೀವೇ ಯುವಕರನ್ನ ದಾರಿ ತಪ್ಪಿಸ್ತಾ ಇರೋದು. ಇವ್ರು ನೋಡ್ಬಿಟ್ಟು ಬೇರೆಯವ್ರು ಮಾಡ್ತಾರೆ ಮೇಡಮ್, ಓವರ್ಲ್ಯಾಪ್ ಮಾಡಿ ನೀವು ಇಂಥದಕ್ಕೆಲ್ಲ ಅವಕಾಶ ಮಾಡ್ಕೊಳ್ಬೇಡಿ, ಮಾತಾಡಿ ನೀವು. ಹೇಳ್ತೀನಿ, ಈಗ ಭ್ರಷ್ಟಾಚಾರದ ಆರೋಪ ಒಂದು ಅಧಿಕಾರಿ ಮೇಲೆ ಬರುತ್ತೆ, ಜನಸಾಮಾನ್ಯರು ಯಾರು ಬೇಕಾದ ಧ್ವನಿ ಎತ್ತಬಹುದಾ?
Yes, definitely. ಎತ್ತಬಹುದು. Yes, ಹೌದು. ಸ್ವಜನ ಪಕ್ಷಪಾತದ ಆರೋಪಗಳು ಬಂದಾಗ ರಾಜಕೀಯನ mix ಒಂದು ನಿಮಿಷ, ಮಾಡ್ಬೇಡಿ. ಸ್ವಜನ ಪಕ್ಷಪಾತ ರಾಜಕೀಯ ಮಾಡಬಹುದಾ? ಕೇಳಿ ಇಲ್ಲಿ ನಾನು ಅದೇ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಏನಾರೇ ತೊಂದರೆ ಆದ್ರೆ ಅದನ್ನ ನೀವು ಕೇಳೋದಕ್ಕೆ ಹೆಂಗೆ ಪೋರ್ಟ್ರೇ ಮಾಡ್ತಾ ಇದ್ದೀರಾ ನಾನು ಅಂದ್ರೆ, ಮಾತಾಡಬಿಡಬೇಕು. ಒಂದು ಧರ್ಮದ ಹೆಣ್ಣುಮಗಳು ರಸ್ತೆಯಲ್ಲಿ ಓಡಾಡಂಗೆ ಇಲ್ಲ, ಯಾರಾದ್ರೂ ಕಣ್ಣು ವಿಡಿಯೋ ಮಾಡ್ಕೊಬಿಟ್ರೆ ಹೆದರಿಸ್ಬಿಟ್ರೆ ಅಂತ ಹೆದರ್ಕೊಂಡು ಹೇಳಿದ್ರಿ ಸಂವಿಧಾನದಲ್ಲಿ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಆಗಬಾರದು ಅಂತ ಇಲ್ಲ. ಇಲ್ಲ ಅಲ್ವಾ? ನೀವು ಪ್ರಿಯಾಂಬಲ್ ಓದಿದ್ದೀರಾ ಪೀಠಿಕೆ? ಹೇಳಿ, ಏನ್ ಹೇಳಿ? ಲಿಬರ್ಟಿ ಟು ಫೇತ್ ಬಿಲೀಫ್ ಅಂಡ್ ವರ್ಷಿಪ್ ಅಂತಿದೆಯಲ್ಲ, ಹೇಳಿ. ಅದರ ಅರ್ಥ ಹೇಳಿ. ಅಲ್ಲ ನೀವ್ ಹೇಳಿ ಅಲ್ಲಪ್ಪ, ಈಗ ನೀವ್ ಹೇಳಿ, ಸಂವಿಧಾನದ ಪಾಠ ಮಾಡಿದ್ರಲ್ಲ ಆಗ್ಲೇ. ಸಂವಿಧಾನದ ಪಾಠ ಅಲ್ಲ, ಲಿಬರ್ಟಿ ಟು ಫೇತ್, ಲಿಬರ್ಟಿ ಟು ಬಿಲೀಫ್, ಲಿಬರ್ಟಿ ಟು ವರ್ಷಿಪ್ ಅಂದ್ರೆ ಏನು? ಹುಡುಗರು ಇವತ್ತು ಪ್ರಿಯಾಂಬಲ್ ಅಲ್ಲೇ ಕೊಡಲಾಗಿದೆ, ಸಂವಿಧಾನದ ಪ್ರಿಯಾಂಬಲ್ ಅಲ್ಲೇ ಕೊಡಲಾಗಿದೆ. ನೀವುಗಳು ಲಿಬರ್ಟಿ ಟು ಫೇತ್, ಲಿಬರ್ಟಿ ಟು ವರ್ಷಿಪ್ ಅಂಡ್ ಲಿಬರ್ಟಿ ಟು ಬಿಲೀಫ್ ಅಂತ ದಾರಿ ತಪ್ಪಿಸ್ತಾ ಇರೋದು ನೀವು. ಹೌದು, ನಾವು ದಾರಿ ಯಾಕೆ ತಪ್ಪಿಸ್ತೀರಿ? ನಮ್ಮ ಇಷ್ಟ. ಇಂಥವ್ರ ನಾವು ಫೇಸ್ ಮಾಡ್ತೀವಿ ಕಾನೂನನ್ನ. ನೀವು ಚಿಂತೆ ಮಾಡಬೇಡಿ. ಕೋರ್ಟ್ ಅಲ್ಲಿ ವಾದ ಮಾಡಲಿಕ್ಕೆ ನಮಗೂ ಅಧಿಕಾರ ಇದೆ. ನಿಮ್ಮ ಮಾತು ಕೇಳ್ಕೊಂಡು ನಾವೇನು ಕೆಲಸ ಮಾಡಬೇಕಾದ್ದೇನೂ ಇಲ್ಲ. ಶ್ರೀರಾಮ ಸೇನೆ ಸಂಘಟನೆದು ತನ್ನದೇ ಆದಂತ ನಿಲುವಿದೆ, ತನ್ನದೇ ಆದಂತ ಐಡಿಯಾಲಜಿ ಇದೆ. ನಾವು ಮೊದಲು ನೈತಿಕ ಪೊಲೀಸ್ಗಿರಿ ಮಾಡಿದ್ದೀವಿ, ಇವತ್ತಿಗೂ ಮಾಡ್ತಾ ಇದ್ದೀವಿ. ನಾವು ಬದುಕಿರೋ ತನಕ ನೈತಿಕ ಪೊಲೀಸ್ಗಿರಿಯನ್ನ ಮಾಡೇ ಮಾಡ್ತೀವಿ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಯಾರಾದ್ರೆ ತೊಂದರೆ ಕೊಟ್ರೆ ನನ್ನ ಮಕ್ಕಳಿಗೆ ಹಿಡ್ಕೊಂಡು ಕೈ ಕಾಲು ಮುರಿತೀವಿ ನಾವು. ಕೈ ಕಾಲು ಮುರಿದಾಕ್ತೀವ ನನ್ನ ಮಕ್ಕಳಿಗೆ ಯಾರು ಬಂದ್ರೆ. ನೋಡಿ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಕೈ ಕಾಲು ಕತ್ತರಿಸ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಕಾನೂನು ಕೈನಲ್ಲಿ ತಗೊಳ್ತೀವಿ ಅಂತ. ಸಾಬ್ರು ಇರ್ಲಿ, ಕ್ರಿಶ್ಚಿಯನ್ಸ್ ಇರ್ಲಿ, ಹುಚ್ಚ ಹೊಡೆದಂಗ್ ಹೊಡಿತೀವಿ ಅವ್ರಿಗೆ. ಕೇಳ್ರಿ ಇಲ್ಲಿ ಬೆಂಗಳೂರಲ್ಲಿ ಗೀಳಿಗೋಸ್ಕರ ಬಾಯಿಗೆ ಬಂದಂಗ್ ಮಾತಾಡ್ಬಿಡಿ ಭಾಸ್ಕರನ್ ಅವರೇ. ತಲ್ವಾರು, ನಮ್ಮ ಗನ್ಗಳು ಎಲ್ಲ ಕಡೆ ಹೊಡಿತೀವಿಲ್ಲ. ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಹೊಡೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾನೂನು ಮಾಡಿ. ಇಬ್ರು ಮ್ಯೂಟ್ ಮಾಡಿ, ಕಿರ್ಚಬೇಡಿ, ಅರ್ಚಬೇಡಿ. ಇಲ್ಲಿ ಏನು ಕೇಳಿಸ್ತಾ ಇಲ್ಲ, ಅರ್ಚಬೇಡಿ. ಸ್ಟಾಪ್ ಮಾಡಿದೀವಿ, ಕೇಳಿ ಇಲ್ಲಿ. ಇಷ್ಟೆಲ್ಲ ಮಾತಾಡಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂದಾಗ ಯುವಕರು ದಾರಿ ತಪ್ಪೋದು 100%. ಸೊ ಎಲ್ಲಿ ಸರಿ ಆಗ್ಬೇಕು? ತಳಬುಡ ಕಾನೂನು ಸುವ್ಯವಸ್ಥೆ, ಪೊಲೀಸರು ಯಾರಿಗೂ ಮುಲಾಜು ನೋಡ್ಬೇಡಿ. ಇಂಥ ಕೇಸ್ಗಳು, ಪ್ರಕರಣಗಳು ಬಂತ ಅವ್ರ ಇನ್ಫ್ಲೂಯೆನ್ಸ್ ಕಾಲ್ ಬರೋಕ್ಕಿಂತ ಮುಂಚೆನೆ ಅವ್ರ ನಡು ಮುರಿರಿ, ಅಥವಾ ಅವ್ರಿಗೆ ಏನ್ ಕ್ಲಾಸ್ ತಗೋಬೇಕೋ ತಗೊಳ್ಳಿ. ಆಗ ಇಂಥವ್ರುಗಳು ಯಾವ ಆಟನೂ ನಡೆಯಲ್ಲ. ಅಂಡ್ ರಾಜಕೀಯ ನಾಯಕರುಗಳು ದಯವಿಟ್ಟು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡ್ಬಿಡಿ ನೀವು. ಇದು ನಿಜಕ್ಕೂ ಹೊಲಸು ರಾಜಕೀಯ ಆಗ್ಬಿಡುತ್ತೆ ಸಪೋರ್ಟ್ ಮಾಡಿದ್ರೆ. ಅಂಡ್ ಮಹಿಳಾ ಆಯೋಗ ಒಬ್ಬ ಹೆಣ್ಮಕ್ಳ ಬಗ್ಗೆ ದೌರ್ಜನ್ಯ ಆಗಿದೆ, ಯಾಕೆ ವಾಯ್ಸ್ ರೇಸ್ ಮಾಡಿಲ್ಲ? ಎಲ್ಲರನ್ನು ತಗೋಬೇಕು ಸರಿಯಾಗಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಖಚಿತ, ನ್ಯಾಯ ನಿಶ್ಚಿತ.